ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಭದ್ರತೆನೇ ಇಲ್ವಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ಯಾರೇ ಹೋಗಿ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ರು, ಟೂ ವೀಲರ್ ಪಾರ್ಕಿಂಗ್ ಮಾಡಿದ್ರು, ಹೇಳೋರು ಕೇಳೋರೇ ಇಲ್ಲದಂತಹ ಪರಿಸ್ಥಿತಿ ಇದೆ. ಅಷ್ಟೊಂದು ಭದ್ರತಾ ಲೋಪ ಯಾಕಪ್ಪ ಅಲ್ಲಿ? ನೋಡ್ತಾ ಹೋಗೋಣ. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲೇ ನಿರ್ಲಕ್ಷ್ಯ. ತಿಂಗಳುಗಟ್ಟಲೆ ಪಾಲಿಕೆ ಆವರಣದಲ್ಲಿಯೇ ನಿಂತ ಖಾಸಗಿ ಕಾರುಗಳು. ಪಾರ್ಕಿಂಗ್ ಹಾಟ್ಸ್ಪಾಟ್ ಆದ ಬಿಬಿಎಂಪಿ ಕೇಂದ್ರ ಕಚೇರಿ. ಬಿಬಿಎಂಪಿಯ ಕೇಂದ್ರ ಕಚೇರಿ ಇದೀಗ ಸಾರ್ವಜನಿಕರ ಪಾರ್ಕಿಂಗ್ ಸ್ಪಾಟ್ ಆಗ್ತಿದೆ. ಆತಂಕ ಅಂದ್ರೆ ತಿಂಗಳುಗಟ್ಟಲೆ ವಾಹನಗಳು ನಿಲ್ಲಿಸಿ ಹೋದ್ರು, ಅದರಲ್ಲಿ ಅನಾಮಿಕರು ಸ್ಫೋಟಕವನ್ನ ತಂದಿಟ್ಟು ಹೋದ್ರು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅಷ್ಟರ ಮಟ್ಟಿಗೆ ಭದ್ರತಾ ಲೋಪವಿದೆ. ಕೇಂದ್ರ ಕಚೇರಿಯ 4 ಭಾಗಗಳಲ್ಲೂ ಕೂಡ ಸುಮಾರು ತಿಂಗಳುಗಳಿಂದ ಕಾರುಗಳನ್ನು ಪಾರ್ಕ್ ಮಾಡಲಾಗಿದೆ. ಯಾರ ಕಾರು ಯಾಕಾಗಿ ಪಾರ್ಕ್ ಮಾಡಲಾಗಿದೆ ಅನ್ನುವ ಪರಿಶೀಲನೆಯನ್ನು ಕೂಡ ಇಲ್ಲಿನ ಭದ್ರತಾ ಸಿಬ್ಬಂದಿ ಮಾಡುವುದಿಲ್ಲ. ವೀಕೆಂಡ್ನಲ್ಲಂತೂ ಬಿಬಿಎಂಪಿ ಆವರಣದಲ್ಲಿ ಹೆಚ್ಚು ವಾಹನಗಳನ್ನು ಪಾರ್ಕ್ ಮಾಡಲಾಗುತ್ತೆ. ಬಿಬಿಎಂಪಿಯ ಕೇಂದ್ರ ಕಚೇರಿಯ ಆವರಣದಲ್ಲಿದ್ದೀನಿ. ಈ ಜಾಗಗಳಲ್ಲಿ ಸುಮಾರು ದಿನಗಳಿಂದಲೂ ಕೂಡ ನಿಂತಲ್ಲೇ ವಾಹನಗಳು ನಿಂತಿದ್ದಾವೆ. ಒಂದು ರೀತಿಯಲ್ಲಿ ಕೇಂದ್ರ ಕಚೇರಿಯ ಆವರಣ ಪಾರ್ಕಿಂಗ್ ಸ್ಪಾಟ್ ಆಗಿದೆ. ಸೊ ಈ ಒಂದು ವೆಹಿಕಲ್ಸ್ಗಳಲ್ಲಿ ಏನಾದರೂ ಮಾದಕ ವಸ್ತುಗಳಾದರೂ ಆಗಲಿ ಅಥವಾ ಸ್ಫೋಟಕಗಳನ್ನು ತಂದು ಇಲ್ಲೇ ಇಟ್ಟು ಹೋದರೂ ಕೂಡ ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ. ಯಾವ ವೆಹಿಕಲ್ಸ್ಗಳ ಮಾಲೀಕರು ಯಾರು, ಇಲ್ಯಾಕೆ ಪಾರ್ಕಿಂಗ್ ಮಾಡ್ತಾರೆ, ಅದು ಯಾವ ವಿಚಾರಗಳನ್ನು ಕೂಡ ಪರಿಶೀಲನೆ ಮಾಡೋದಿಲ್ಲ. ಸೊ ಇಲ್ಲಿರುವಂಥ ಸಿಬ್ಬಂದಿಗಳೇ ಒಂದಿಷ್ಟು ವೆಹಿಕಲ್ಸ್ಗಳನ್ನು ಇಲ್ಲೇ ಪಾರ್ಕ್ ಮಾಡಿ ಹೋಗಿದ್ರೆ, ಇನ್ನೂ ಕೆಲವರು ಹೊರಗಡೆಯಿಂದ ಬಂದು ಇದೇ ಆವರಣದಲ್ಲಿ ಪಾರ್ಕಿಂಗನ್ನು ಮಾಡಿ ಹೋಗಿದ್ದಾರೆ. ಸೊ ಈ ಮೂಲಕವಾಗಿ ಯಾರು ಬೇಕಾದರೂ ಬಂದು ಇಲ್ಲಿ ತಮ್ಮ ಸ್ವಂತ ವಾಹನಗಳನ್ನು ಪಾರ್ಕಿಂಗ್ ಮಾಡಿ ಹೋಗ್ಬೋದು. ಅಂತಹ ಒಂದು ಸಡಿಲಿಕೆ ಇಲ್ಲಿದೆ. ಸೊ ಸಂಬಂಧಪಟ್ಟಂಥ ಅಧಿಕಾರಿಗಳಾದರೂ ಆಗಲಿ ಅಥವಾ ಭದ್ರತಾ ವಿಭಾಗದ ಸಿಬ್ಬಂದಿಗಳಾದರೂ ಆಗಲಿ ಈ ಒಂದು ವಿಚಾರದಲ್ಲಿ ಆ್ಯಕ್ಟಿವ್ ಆಗಿ ಇರಬೇಕಾಗಿತ್ತು. ಆದರೆ ಅದು ಯಾವುದೂ ಕೂಡ ಆಗಿಲ್ಲ. ಕೇವಲ ಒಂದು ಭಾಗದಲ್ಲಿ ಅಲ್ಲ, ಹಿಂಬದಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ ಅಲ್ಲ, ಅದು ಒಂದಿಷ್ಟು ಗೌರ್ನಮೆಂಟ್ ರಿಜಿಸ್ಟರ್ ಆಗಿರುವಂಥ ವೆಹಿಕಲ್ಸ್ಗಳು ಒಂದಿಷ್ಟಿದ್ದಾವೆ. ಸೊ ಅವುಗಳು ನಿಲ್ಲೋದಕ್ಕೆ ಅವಕಾಶ ಇದೆ. ಆದರೆ ಖಾಸಗಿ ವೆಹಿಕಲ್ಸ್ಗಳು ನಿಲ್ಲೋದಕ್ಕೆ ಯಾವ ಅವಕಾಶಗಳು ಕೂಡ ಇಲ್ಲ. ಸೊ ಬೇರೆ ಬೇರೆ ಭಾಗಗಳಿಂದ ಬಂದು ಇಲ್ಲೇ ಪಾರ್ಕನ್ನು ಮಾಡಿ ಸುಮಾರು ವಾರಗಟ್ಟಲೆ ತಿಂಗಳುಗಟ್ಟಲೆ ಇಲ್ಲೇ ಬಿಟ್ಟು ಹೋಗಿರ್ತಾರೆ. ಬಿಬಿಎಂಪಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ಕಾರುಗಳಿಗೇನೆ ಪಾರ್ಕಿಂಗ್ ಜಾಗ ಸಾಕಾಗಲ್ಲ. ಅಂಥದ್ರಲ್ಲಿ ಹೊರಗಡೆಯಿಂದ ಬಂದ ವಾಹನಗಳಿಗೂ ಕೂಡ ಪಾರ್ಕಿಂಗಿಗೆ ಅವಕಾಶ ಕೊಡ್ತಿರೋದು ನಿರ್ಲಕ್ಷ್ಯವೇ ಸರಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ಕಾರಿ ಕಚೇರಿಯೊಂದರಲ್ಲೇ ರೂಲ್ಸ್ ಬ್ರೇಕ್ ಮಾಡಿ ಕಾರು ಪಾರ್ಕಿಂಗ್ ಮಾಡಲಾಗ್ತಿದೆ. ಮುಂದೊಂದು ದಿನ ಖಾಸಗಿ ಕಾರುಗಳು ಪಾರ್ಕಿಂಗ್ನಿಂದ ಏನಾದರೂ ಅನಾಹುತಗಳಾದರೆ ಇಲ್ಲಿನ ಭದ್ರತಾ ವಿಭಾಗದ ಮುಖ್ಯಸ್ಥರೇ ಅದಕ್ಕೆ ಕಾರಣವಾಗಬೇಕಾಗುತ್ತೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.